ಬಳ್ಳಾರಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗೋಡೌನ್ ಒಂದರಲ್ಲಿ ಸರಿಸುಮಾರು 4,000 ಬ್ಯಾಗ್ನಷ್ಟು ಅಕ್ರಮವಾಗಿ ಯೂರಿಯಾ ಗೊಬ್ಬರವನ್ನು ಸಂಗ್ರಹ ಮಾಡಿರುವಂಥದ್ದು. ನಾವೀಗ ಆ ಗೋಡೌನ್ನಲ್ಲಿದ್ದೀವಿ. ತಾವು ಗಮನಿಸ್ಬೋದು, ಇದೇ ಗೋಡೌನ್ನಲ್ಲಿ ಸರಿಸುಮಾರು 4,000ದಷ್ಟು ಯೂರಿಯಾ ಗೊಬ್ಬರದ ಚೀಲವನ್ನು ಸಂಗ್ರಹ ಮಾಡಿದರೆ. ಈ ಗೊಬ್ಬರ ಯಾಕೆ ಸಂಗ್ರಹ ಮಾಡಿದ್ದಾರೆ ಅಂತಂದರೆ, ಈ ಸರ್ಕಾರದಿಂದ ಬರುವಂತಹ ಅಂದರೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಗೊಬ್ಬರ ಸಬ್ಸಿಡಿ ದರದಲ್ಲಿ ರೈತರಿಗೆ ಮುಟ್ಟಬೇಕಿದು, ರೈತರಿಗೆ ಹೋಗಬೇಕು. ಆದರೆ ಇದನ್ನು ಅಕ್ರಮ ದಂಧೆಕೋರರು ಈ ಗೊಬ್ಬರವನ್ನು ಸಬ್ಸಿಡಿ ದರದಲ್ಲೇ ತೆಗೆದುಕೊಳ್ತಾರೆ. ಆದರೆ ಅದನ್ನು ಸಂಪೂರ್ಣವಾಗಿ ಬೇರೆ ಚೀಲಗಳಿಗೆ, ಅಂದರೆ ಇರುವಂಥ ಚೀಲಗಳನ್ನ ಹೊರತುಪಡಿಸಿ ಬೇರೆ ಚೀಲಗಳಿಗೆ ಅದನ್ನ ಹಾಕಿ ಬೇರೆ ರೀತಿಯಾಗಿ ಮಾರಾಟ ಮಾಡ್ತಾರೆ. ಅಂದರೆ ಈ ಬಂದಿರತಕ್ಕಂಥ ಬಳ್ಳಾರಿಯ ನೇರವಾಗಿ ರೈಲ್ವೆ ಯಾರ್ಡ್ನಿಂದಲೇ ನೇರವಾಗಿ ಈ ಸ್ಟಾಕನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಕದಿಮಕೋರರು ಇಲ್ಲಿ ಗಮನಿಸ್ಬೋದು. ಇದು ವೈಟ್ ಆಗಿರ್ತಕ್ಕಂಥ ಒಂದು ಗೊಬ್ಬರದ ಚೀಲವನ್ನು ಟೆಕ್ನಿಕಲ್ ಗ್ರೇಡ್ ಯೂರಿಯಾ ಫಾರ್ ಇಂಡಸ್ಟ್ರಿಯಲ್ ಯೂಸ್ ಓನ್ಲಿ ಅಂತೇಳಿ, ಅಂದರೆ ಈ ರೈತರಿಗೆ ಸೇರಬೇಕಾಗಿರ್ತಕ್ಕಂಥ ಗೊಬ್ಬರವನ್ನು ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಅಂದರೆ ಇಂಡಸ್ಟ್ರಿಯಲ್ಗೆ ಯೂಸ್ ಮಾಡುವಂತಹ ಗೊಬ್ಬರವಾಗಿ ಇದನ್ನು ಮಾರಾಟ ಮಾಡ್ತಾರೆ. ಅಂದರೆ ಇದು ಕೇವಲ ಬಳ್ಳಾರಿ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಅಕ್ರಮವಾಗಿ ಮಾರಾಟವನ್ನು ಮಾಡುವಂಥ ಜಾಲ ಇದೀಗ ಪೊಲೀಸ್ ಮತ್ತು ಕೃಷಿ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದರೆ, ಮಳೆಗಾಲ ಸಂದರ್ಭ ಅಂದರೆ ಮುಂಗಾರು ಅಥವಾ ಹಿಂಗಾರು ಸಂದರ್ಭದಲ್ಲಿ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಪ್ರತಿಭಟನೆ ಮಾಡ್ತಾ ಇರ್ತಾರೆ, ಕ್ಯೂನಲ್ಲಿ ನಿಂತಿರ್ತಾರೆ. ಕಳೆದ ಕೊಪ್ಪಳದಲ್ಲಿ ಗಮನಿಸ್ಬೋದು, ಯೂರಿಯಾ ಗೊಬ್ಬರಕ್ಕಾಗಿ ಒಬ್ಬ ರೈತ ಮಣ್ಣನ್ನು ತಿನ್ನುವಂತಹ ಪರಿಸ್ಥಿತಿ ಕೂಡ ಬಂದಿರುವಂಥದ್ದು. ಆದರೆ ಈ ರೀತಿಯಾಗಿ ಕಾಳಸಂತೆಗಳಲ್ಲಿ ರೈತರಿಗೆ ಯಾಮಾರಿಸಿ, ಅಂದರೆ ಇಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿಗಳು ಏನಾದರೂ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಸಂಶಯ ಇರುವಂಥದ್ದು ಗಮನಿಸ್ಬೋದು. ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ರಲ್ಲ, ಇದು ಬೆಳೆಯಲ್ಲಿರ್ತಕ್ಕಂಥ ಟೆಕ್ನಿಕಲ್ ಗ್ರೇಡ್ ಯೂರಿಯಾ ಏನಿದೆಯಲ್ಲ, ಇದು ಈ ಗೊಬ್ಬರದ ಚೀಲದಲ್ಲಿ ಇರ್ತಕ್ಕಂಥದ್ದು ಗೊಬ್ಬರ ಅಲ್ಲ. ಇದು ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಸಬ್ಸಿಡಿ ದರದಲ್ಲಿ ಬಂದಿರತಕ್ಕಂಥ ಗೊಬ್ಬರವನ್ನು ಈ ರೀತಿಯಾಗಿ ಅಂದರೆ ಮಾರಾಟ ಮಾಡ್ತಾರೆ, ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ತಾರೆ. ಸರ್ಕಾರ 2,500 ರೂಪಾಯಿ ಕ್ವಿಂಟಲ್ ಅಂದರೆ ಒಂದು ಗೊಬ್ಬರ ಚೀಲ ಕೊಟ್ಟರೆ, ಇವರು ಕಾಳಸಂತೆಗಳಲ್ಲಿ 700 ರೂಪಾಯಿ 1,000 ರೂಪಾಯಿ ಪ್ಯಾಕೆಟ್ಗೆ ಕೊಡ್ತಾರೆ. ಈಗ ನಾನು ರೈತರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ಮಳೆಗಾಲ ಸಮಯದಲ್ಲಿ ಸಾಕಷ್ಟು ರೀತಿ ಹೋರಾಟ ಮಾಡ್ತಾ ಇದ್ರಿ, ಪ್ರತಿಭಟನೆ ಕೊಲ್ತಾ ಇದ್ರಿ. ಕೊಪ್ಪಳದಲ್ಲೂ ಒಬ್ಬ ರೈತ ಯೂರಿಯಾ ಗೊಬ್ಬರಕ್ಕಾಗಿ ಮಣ್ಣು ಕೂಡ ತಿನ್ನುವಂಥ ಪರಿಸ್ಥಿತಿ ಇತ್ತು. ಆದರೆ ಈ ರೀತಿಯಾಗಿ ಒಂದು ಅಕ್ರಮ ದಂಧೆಕೋರ ಮೂಲಕವಾಗಿ ಬೇರೆ ಬೇರೆ ರೀತಿ ರಫ್ತಾಗ್ತಿರುವಂಥದ್ದು. ಇದು 2 ವರ್ಷದಿಂದ ಈ ರೀತಿ ನಡೀತಾ ಇದೆ. ವೀರ್ಯ ಎಲ್ಲ ಕಳ್ಳರ ಸಂತೆ ಆಗಿದೆ. ನಮ್ಮ 31 ಜಿಲ್ಲೆಯ ಕೃಷಿ ಅಧಿಕಾರಿಗಳ ಹತ್ರ ಕೂಡ ಮಾತಾಡಿದ್ವಿ ನಾವು. ಯಾಕೆ ಆಗುತ್ತೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ? ಅದು ವಿಚಿತ್ರ ಅಂದರೆ, ಮೊನ್ನೆ ವರ್ಷ ಈ 2025 ಇಸ್ವಿಯಲ್ಲಿ ವೀರ್ಯ ತುಂಬ ಗಲಾಟೆ ಆಯ್ತು ಇಲ್ಲಿ. ಆದರೆ ನಮ್ಮ ಕೃಷಿ ಅಧಿಕಾರಿ ಹೇಳ್ತಾರೆ, ಏನು ಹೇಳ್ತಾರೆ ಅದು ನಿಮಗೆ ಕೂಡ ಆಶ್ಚರ್ಯ ಆಗ್ಬೋದು. 6,500 ಮೆಟ್ರಿಕ್ ಟನ್ನು 2024ರಲ್ಲಿ ಬಂದಿದೆ. ಈ ವರ್ಷ 11,000 ಮೆಟ್ರಿಕ್ ಟನ್ನು ವೀರ್ಯ ಬಂದಿದೆ, ಕೊರತೆ ಆಗಿಲ್ಲ ಅಂತ ಹೇಳಿದ್ರು. ಆದರೆ 450 ರೂಪಾಯಿಕಿನ ಒಂದು ಚೀಲ ಕೂಡ ಕಮ್ಮಿ ತಗೊಂಬಲಿಲ್ಲ ಇಲ್ಲಿ ಅಂಗಡಿಯವರು. ಎಲ್ಲ ಅದನ್ನೇ ಮಾರಾಟ ಮಾಡಿದ್ರು. ನಾವು ಅವ್ರು ಏನು ಹೇಳ್ತಾರೆ, ನಾಟಕ ಮಾಡ್ತಾರೆ ಕೃಷಿ ಅಧಿಕಾರಿಗಳು. ಎಂಥ ನಾಟಕ ಅಂದರೆ, ರೈತ ಒಂದು ಕಂಪ್ಲೇಂಟ್ ಮಾಡಿಲ್ಲ ರೆಡ್ಡಿ ಅವರೇ, ನೀವು ಯಾಕೆ ಗಲಾಟೆ ಮಾಡ್ತಾರೆ ಅಂತ ಹೇಳ್ತಾರೆ. ಇವತ್ತು ಆಶ್ಚರ್ಯ ಅಂದರೆ, ಇಲ್ಲಿ ಪ್ರತಿಯೊಂದು ಚೀಲ ನಮ್ಮಲ್ಲಿ ಮೇನ್ ಡೀಲರ್ 12 ಜನ ಇದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ. 12 ಜನದಲ್ಲಿ ಯಾವನೊಬ್ಬನಾಗಿರ್ತಾನೆ, 12 ಜನ ಇರ್ಬೋದು. 12 ಜನರ ಇವತ್ತು 4,000 ಚೀಲ ಬಂದು ಒಂದೇ ಅಂಗಡಿಯಲ್ಲಿ ಉಳಿದೈತೆ ಅಂದರೆ ಇನ್ನೂ ಒಂದು ಆಶ್ಚರ್ಯ, ಕಳಪೆ ವೀರ್ಯವನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ, ಚೀಲ ಬದಲಾವಣೆ ಯಾಕೆ ಮಾಡ್ತಾರೆ, ಇದು ಆಶ್ಚರ್ಯ ಆಗುತ್ತೆ. ಚೀಲ ವೀರ್ಯ ಯಾಕೆ ಬದಲಾವಣೆ ಮಾಡ್ತಾನೆ ರೀ? ಇಲ್ಲಿ ಕಳ್ಳರ ಸಂತೆ ನಡೀತಾ ಇದೆ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೃಷಿ ಅಧಿಕಾರಿಗಳು ಮುಖಾಂತರನೇ ಪ್ರತಿಯೊಂದು ಚೀಲ ಅವ್ರಿಗೆ ಹೋಗುತ್ತೆ, ಯಾವ ಡೀಲರ್ಗೆ ಹೋಗುತ್ತೆ ಅಂತ ಒಂದು ಪೇಪರ್ ಇರುತ್ತಲ್ಲಿ. ಅವ್ರಲಿಲ್ದ ನೋಡ್ರಿ, ಕೃಷಿ ಇಲಾಖೆ ಅಧಿಕಾರಿಗಳಿಲ್ದ ಇದು ಯಾವುದು ಹೋಗೋದಿಲ್ಲ. ನಮ್ಮ ಬಳ್ಳಾರಿ ಜಿಲ್ಲಾಧಿಕಾರಿ ಕೂಡ ಮನವಿಯನ್ನು ಮಾಡ್ತಾರೆ ನಿಮ್ಮ ಮೂಲಕ. ನೀವು ಕೂಡ ಭಾಳ ಸಲ ಜಿಲ್ಲಾಧಿಕಾರಿ ಹತ್ರ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಸರ್, ನೀವೆಲ್ಲ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿದಾಗ ನಮ್ಮನ್ನು ಕರೆಯೋದೇ ಇಲ್ಲ ಇವರು. ಯಾವಾಗಲೂ ರೈತರ ಮೀಟಿಂಗ್ ಇದ್ದಾಗ, ರೈತರಿಗೆ ಕಷ್ಟ ಬಂದಾಗ ನೋಡ್ರಿ, ಸರ್ಕಾರದಿಂದ 266 ರೂಪಾಯಿ ವೀರ್ಯ ಐತೆ. ಒಂದು ಚೀಲ ವೀರ್ಯ ತಗೋಬೇಕಾದ್ರೆ ಕಾಂಪ್ಲೆಕ್ಸ್ ತಗೋಬೇಕು, 2 ಚೀಲ 4,000 ರೂಪಾಯಿದ್ದು ಮಾಲನ್ನು ಕೊಡ್ತಾರೆ. ನಮ್ಮ ರೈತರಿಗೆ ಅವಸರ ಇಲ್ಲ, ಬೇಕಾಗಿರೋದು ಅವನಿಗೆ 2 ಚೀಲ ವೀರ್ಯ. ಆದರೆ ಒಂದು ಗ್ರಾನ್ಯುವಲ್ಸ್ ತಗೋಬೇಕು, ಒಂದು ಜಿಂಕ್ ತಗೋಬೇಕು, ಮತ್ತು ಹಲವಾರನ್ನು ಸೇರಿಸಿ ನಮ್ಮ ರೈತರಿಗೆ ಯಾವುದು ಬೇಕಿಲ್ಲ ಅದನ್ನೆಲ್ಲ ಕೊಡೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತೇ ಕೃಷಿ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ, ಯಾವನಿದೇನೋ ಇವತ್ತೇ ಕೇಸ್ ಮಾಡಿ ಒದ್ದೊಳಗಾಕಂಥ ಕೆಲಸ ಇವತ್ತು ಇವನು ಯಾರು ಸ್ಟಾಕ್ ಮಾಡಿದ್ದಾನೆ ಅವನ್ನ ಹಾಕಂಥ ಕಾರ್ಯಕ್ರಮ ಮಾಡಬೇಕು. ಇಲ್ಲ ಅಂದರೆ ಮತ್ತು ಕೃಷಿ ಅಧಿಕಾರಿಗಳ ವಿರುದ್ಧ, ಮೊದಲು ಜಿಲ್ಲಾಧಿಕಾರಿ ವಿರುದ್ಧನೂ ಕೂಡ ನಾವು ಹೋರಾಟ ಮಾಡಬೇಕಾಗತ್ತೆ. ರೈತರ ಆಗ್ರಹ ಆಗಿದೆ. ಗಮನಿಸ್ಬೋದು, ಇಲ್ಲಿ ವೈಟ್ ಚೀಲವನ್ನು ಕೂಡ ತೋರಿಸ್ತೀನಿ. ಇದು ತುಂಬಿರ್ತಕ್ಕಂಥ ಚೀಲ, ಇದು ಖಾಸಗಿಯವ್ರದ್ದು. ಅಂದರೆ ಇದೇ ಸರ್ಕಾರಿ ಗೊಬ್ಬರವನ್ನು ಈ ರೀತಿಯಾಗಿ ತುಂಬಿ ಇದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಸರ್ಕಾರದಿಂದ ಬರುವಂತಹ
ಹಣ ಎಷ್ಟು ಸಬ್ಸಿಡಿ ದರದಲ್ಲಿ ರೈತರಿಗೆ ಸಿಗಬೇಕು ಅಂತ ಇರುತ್ತೆ. ಆದರೆ ಇದನ್ನು ಬೇರೆ ರೀತಿಯಾಗಿ ಟೆಕ್ನಿಕಲ್ ಗ್ರೇಡ್ ಯೂರಿಯಾ ಫಾರ್ ಇಂಡಸ್ಟ್ರಿಯಲ್ ಯೂಸ್ ಓನ್ಲಿ ಅಂತೇಳಿ, ಅಂದರೆ ಇದನ್ನು ಈ ರೀತಿಯಾಗಿ ಸರ್ಕಾರದ ಗೊಬ್ಬರವನ್ನು ಈ ರೀತಿ ತುಂಬಿ ನಂತರದಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾರೆ. ಅಂದರೆ ನೇರವಾಗಿ ಇದು ರೈತರಿಗೆ ಸಿಗಬೇಕು, ಸರ್ಕಾರದ ಯೋಜನೆ ರೈತರಿಗೆ ಬರಬೇಕು, ರೈತರಿಗೆ ಮುಟ್ಟಬೇಕು. ಆದರೆ ಈ ಕಾಳಸಂತೆಕೋರರು, ಈ ಅಧಿಕಾರಿಗಳ ಶಾಮಿಲಿಂದಾಗಿ ಈ ರೀತಿಯಾಗಿ ಅಕ್ರಮ ದಂಧೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕಠಿಣ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮತ್ತೊಂದು ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ.